ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್. ಇವತ್ತು ನಾವು ಬಾಯಿ ಹುಣ್ಣುಗಳ ಬಗ್ಗೆ ಮಾತಾಡೋಣ. ಬಾಯಿ ಹುಣ್ಣುಗಳು ಸಾಮಾನ್ಯವಾಗಿದ್ದು ಅನೇಕ ಜನರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ. ಇವು ಬಾಯಿಯ ಒಳಭಾಗದಲ್ಲಿ, ನಾಲಿಗೆಯ ಮೇಲೆ, ಕೆನ್ನೆ ಅಥವಾ ತುಟಿಗಳ ಒಳಭಾಗದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ನೋವಿನ ಗುಳ್ಳೆಗಳು. ಬಾಯಿ ಹುಣ್ಣುಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಮೊದಲನೆಯದು ಕ್ಯಾಂಕರ್ ಹುಣ್ಣುಗಳು ಮತ್ತು ಎರಡನೆಯದು ಶೀತ ಹುಣ್ಣುಗಳು. ಮೊದಲು ಕ್ಯಾಂಕರ್ ಹುಣ್ಣುಗಳನ್ನು ನೋಡೋಣ. ಇವು ಸಾಮಾನ್ಯವಾಗಿದ್ದು ನೋವಿನಿಂದ ಕೂಡಿರುತ್ತವೆ. ಇವು ಸೋಂಕಿನಿಂದ ಬರುವುದಿಲ್ಲ ಮತ್ತು ಹರಡುವುದಿಲ್ಲ. ಎರಡು, ಶೀತ ಹುಣ್ಣುಗಳು. ಇವು ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ನಿಂದ ಉಂಟಾಗುತ್ತದೆ ಮತ್ತು ಸಾಮಾನ್ಯವಾಗಿ ತುಟಿಗಳ ಹೊರಭಾಗದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇವು ಸಾಂಕ್ರಾಮಿಕ ಹುಣ್ಣುಗಳಿಗೆ ಹಲವಾರು ಕಾರಣಗಳಿವೆ. ಆಘಾತ, ಬಾಯಿಯ ಒಳಭಾಗಕ್ಕೆ ಕಚ್ಚುವುದು, ಬ್ರಷ್ನಿಂದ ಗಾಯ ಮಾಡಿಕೊಳ್ಳುವುದು, ಪೋಷಕಾಂಶ ಕೊರತೆ, ವಿಟಮಿನ್ B12, ಕಬ್ಬಿಣ ಮತ್ತು ಫೋಲೇಟ್ ಕೊರತೆ, ಮಾನಸಿಕ ಒತ್ತಡ ಮತ್ತು ಕೆಲವು ಆಹಾರಗಳು ಉದಾಹರಣೆಗೆ ಮಸಾಲೆ ಪದಾರ್ಥಗಳು ಮತ್ತು ಹುಳಿ ಹಣ್ಣುಗಳು, ಹಾರ್ಮೋನ್ ಬದಲಾವಣೆಗಳು, ಮುಟ್ಟಿನ ಸಮಯದಲ್ಲಿ ಅಥವಾ ಗರ್ಭಾವಸ್ಥೆಯಲ್ಲಿ, ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು, ಕೆಲವು ಜೀರ್ಣಕಾರಿ ಸಮಸ್ಯೆಗಳು. ಬಾಯಿ ಹುಣ್ಣುಗಳ ಲಕ್ಷಣಗಳು ಹೀಗಿವೆ. ನೋವು ಮತ್ತು ಅಸ್ವಸ್ಥತೆ, ವಿಶೇಷವಾಗಿ ತಿನ್ನುವಾಗ ಮತ್ತು ಮಾತಾಡುವಾಗ. ಸಣ್ಣ ಮತ್ತು ಬಿಳಿ ಅಥವಾ ಹಳದಿ ಬಣ್ಣದ ಗಾಯಗಳು, ಕೆಂಪು ಅಂಚಿನೊಂದಿಗೆ. ಬಾಯಿ ಹುಣ್ಣುಗಳಿಗೆ ಏನು ಮಾಡಬೇಕು? ಉಪ್ಪು ನೀರಿನಿಂದ ಬಾಯಿ ಮುಕ್ಕಳಿಸುವುದು. ಇದು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೃದುವಾದ ಆಹಾರ ಸೇವಿಸಿ. ಮಸಾಲೆ ಮತ್ತು ಹುಳಿ ಪದಾರ್ಥಗಳನ್ನು ತಪ್ಪಿಸಿ. ನೋವು ನಿವಾರಕ ಜೆಲ್ಗಳನ್ನು ಬಳಸಿ. ಫಾರ್ಮಸಿಯಲ್ಲಿ ಲಭ್ಯವಿರುವ ಓವರ್ ದಿ ಕೌಂಟರ್ ಜೆಲ್ಗಳನ್ನು ಬಳಸಿ ಹಚ್ಚಿ. ನೀರು ಕುಡಿಯಿರಿ. ದೇಹವನ್ನು ಹೈಡ್ರೇಟ್ ಆಗಿ ಇಟ್ಟುಕೊಳ್ಳಿ. ಪೋಷಕಾಂಶ ಸಮೃದ್ಧಿ ಆಹಾರವನ್ನು ಸೇವಿಸಿ. ವಿಟಮಿನ್ B, ಕಬ್ಬಿಣ ಮತ್ತು ಫೋಲೇಟ್ ಹೊಂದಿರುವ ಆಹಾರಗಳು. ಒತ್ತಡ ನಿರ್ವಹಣೆ, ಯೋಗ ಅಥವಾ ಧ್ಯಾನದಂತಹ ತಂತ್ರಗಳನ್ನು ಬಳಸಿ. ಬಾಯಿ ಹುಣ್ಣುಗಳಿಗೆ ಏನು ಮಾಡಬಾರದು? ಮಸಾಲೆ ಮತ್ತು ಹುಳಿ ಪದಾರ್ಥಗಳನ್ನು ಸೇವಿಸಬೇಡಿ. ಇವು ಹುಣ್ಣನ್ನು ಕೆರಳಿಸಬಹುದು. ಹುಣ್ಣನ್ನು ಸ್ಪರ್ಶಿಸಬೇಡಿ, ಇದು ಸೋಂಕಿಗೆ ಕಾರಣವಾಗಬಹುದು. ಹೆಚ್ಚು ಬಿಸಿ ಅಥವಾ ತಣ್ಣನೆ ಆಹಾರ ಸೇವಿಸಬೇಡಿ, ಇದು ನೋವನ್ನು ಹೆಚ್ಚಿಸಬಹುದು. ಔಷಧಿಗಳು. ನೋವು ನಿವಾರಕ ಮೌತ್ವಾಶ್ಗಳು ಉದಾಹರಣೆ ಕ್ಲೋರ್ಹೆಕ್ಸಿಡಿನ್. ಸ್ಥಳೀಯ ಅರಿವಳಿಕೆ ಜೆಲ್ಗಳು ಉದಾಹರಣೆ ಲಿಡೋಕೈನ್. ತೀವ್ರ ಪ್ರಕರಣಗಳಲ್ಲಿ ವೈದ್ಯರ ಸ್ಟೆರಾಯ್ಡ್ಗಳನ್ನು ಸೂಚಿಸಬಹುದು. ಸಾಮಾನ್ಯವಾಗಿ ಬಾಯಿ ಹುಣ್ಣುಗಳು ಕೆಲವು ದಿನಗಳಲ್ಲಿ ತಾವಾಗಿಯೇ ಗುಣವಾಗುತ್ತವೆ. ಆದರೆ ಹುಣ್ಣುಗಳು ದೊಡ್ಡದಾಗಿದ್ದರೆ, ಪದೇ ಪದೇ ಬರುತ್ತಿದ್ದರೆ ಅಥವಾ ಜ್ವರದಂಥ ಲಕ್ಷಣಗಳಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಆರೋಗ್ಯವಾಗಿ ನಗುತ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್.